ದಿನಾಂಕ 19 ಮಾರ್ಚ್ 2025 ಬುಧವಾರ ಶ್ರೀರಂಗಪಟ್ಟಣದಲ್ಲಿ ಆರ್ಟಿಒ ಮಂಡ್ಯ ಪ್ರಕಾಶ್ ಅವರು ಹುಣಸೂರಿನ ರೈತರು ಶುಂಠಿ ಬೆಳೆ ರಕ್ಷಣೆಗೆ ಹೊದಿಕೆ ಮಾಡಲು ಶ್ರೀರಂಗಪಟ್ಟಣ ಭಾಗದಿಂದ ಹುಣಸೂರಿಗೆ ಟ್ರ್ಯಾಕ್ಟರ್ ಮೂಲಕ ಕಬ್ಬಿನ ತರಕನ್ನ ಸಾಗಿಸುವಾಗ ತಡೆ ಹಿಡಿದು 5,000 ರೂಪಾಯಿಗಳ ಬೇಡಿಕೆಯನ್ನ ಇಟ್ಟಿರುತ್ತಾರೆ. ಇದಕ್ಕೆ ಒಪ್ಪದ ರೈತರಿಗೆ ದಂಡವನ್ನ ವಿಧಿಸಿ ತರಕವನ್ನ ಅನ್ಲೋಡ್ ಮಾಡಿಸಿ ಟ್ರ್ಯಾಕ್ಟರ್ ಅನ್ನ ಸೀಸ್ ಮಾಡಿ ಶ್ರೀರಂಗಪಟ್ಟಣದ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನಲ್ಲಿ ಟ್ರ್ಯಾಕ್ಟರ್ ಅನ್ನ ನಿಲ್ಲಿಸಿರುತ್ತಾರೆ. ಇದರಿಂದ ಕೆರಳಿದ ಹುಣಸೂರು, ಪಾಂಡವಪುರ, ಶ್ರೀರಂಗಪಟ್ಟಣದ ರೈತರು ಮಂಡ್ಯ ಆರ್ಟಿಒ ಕಚೇರಿ ಮುಂಭಾಗ ಧರಣಿ ನಡೆಸಿರುತ್ತಾರೆ. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಬಾರದ ಹಾಗೂ ಮೊಬೈಲ್ ಸ್ವಿಚ್ ಆಫ್ ಮಾಡಿದ ಆರ್ಟಿಒ ಪ್ರಕಾಶ್ ವಿರುದ್ಧ ರೈತರು ಅಸಹನೆಗೊಂಡಿರುತ್ತಾರೆ. ನಂತರದ ಬೆಳವಣಿಗೆಯಲ್ಲಿ ಆರ್ಟಿಒ ಅಧಿಕಾರಿಗಳು ಟ್ರ್ಯಾಕ್ಟರ್ ಅನ್ನ ಬಿಡುಗಡೆಗೊಳಿಸಿರುತ್ತಾರೆ. ನಂತರದಲ್ಲಿ ರೈತರು ಧರಣಿಯನ್ನ ಹಿಂದಕ್ಕೆ ಪಡೆದಿರುತ್ತಾರೆ. ಅಖಂಡ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ, ರೈತರಿಗೆ ಜಯವಾಗಲಿ, ಅನ್ನದಾತನಿಗೆ ಜಯವಾಗಲಿ. ಈ ಸಂದರ್ಭದಲ್ಲಿ ಮಂಜುನಾಥ್ ಗೌಡ್ರು, ರಾಜ್ಯ ಗೌರವಾಧ್ಯಕ್ಷರು ಹಾಗೂ ರಾಜ್ಯ ಕಾರ್ಯದರ್ಶಿಗಳು ಆಗಿರತಕ್ಕಂತಹ ನಾಗರಾಜ್ ಗೌಡ್ರು, ಕುಮಾರ್, ಪಿರಿಯಾಪಟ್ಟಣ, ಜಯರಾಮಗೌಡ್ರು, ವಿವಿಧ ರೈತ ಮುಖಂಡರು ಪಾಲ್ಗೊಂಡಿದ್ದರು. ವರದಿಗಾರರು ಕುಮಾರ್. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಾವು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಆನಂದಗೆರೆ ರಾಜ್ಯ ಗೌರವಾಧ್ಯಕ್ಷರು ಮಂಜುನಾಥ್ ಆರ್ ಗೌಡ ಅಂತೇಳಿ ನಮ್ಮ ಗೌಡರು ಪೆಂಜಳಿ ನಾಗರಾಜೇಗೌಡರು ಅವರ ಟ್ರ್ಯಾಕ್ಟರ್ನ ಮಂಡ್ಯ ಡಿಸ್ಟಿಕ್ಕು ಶ್ರೀರಂಗಪಟ್ಟಣದಲ್ಲಿ ಆರ್ಟಿಒ ಅಧಿಕಾರಿಗಳು ಟ್ರ್ಯಾಕ್ಟ್ರು ರೈತನ ಬೆಳೆ ಬೆಳೆಯೋಕ್ಕೆ ಕಬ್ಬಿನ ತರಗನ ತಗೊಂಡೋಯ್ತಾರಂತ ಟ್ರ್ಯಾಕ್ಟರ್ನ ಹಿಡಿದು ಆ ಶುಂಠಿಯನ್ನು ಮುಚ್ಚಕ್ಕೆ ತಗೊಂಡೋಯ್ತಂತ ತರಕನೂ ಸುಧಾ ಹಿಡಿದು 5,000 ರೂಪಾಯಿ ಬೇಡಿಕೆ ಇಟ್ಟವ್ರೆ. ಆ ಹಣವನ್ನು ಕೊಡದಂಥ ಕಾರಣದಲ್ಲಿ ಆ ಗಾಡಿನ ತಗೊಂಡೋಗಿ ಅಲ್ಲಿ ಪಟ್ಟಣ ಸ್ಟೇಷನ್ಗೆ ಹಾಕಿ ಆ ತರಗನ ಅನ್ಲೋಡ್ ಮಾಡಿಸವ್ರೆ. ತಕ್ಷಣ ನಮ್ಮ ಗೌಡರು ಕರೆ ಮಾಡಿದ್ರು. ಆಗ ನಮ್ಮ ಮಂಡ್ಯ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ದರ್ಶನ್ ಪುಟ್ಟಣ್ಣಿ ಅವರ ಅಣ್ಣನಾದಂಥ ಮಾದೇವಗೌಡರು ಹಾಗೂ ವಿಜಯ್ ಕುಮಾರ್ ಅವರು ತಾಲೂಕು ಅಧ್ಯಕ್ಷರು, ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ರೈತ ಸಂಘದ ಸದಸ್ಯರುಗಳು ಸಹ ನಾವು ಅಲ್ಲಿಂದ ಬಂದಾಗ ನಮಗೆ ಕೈ ಜೋಡಿಸಿ ಈ ಆರ್ ಟಿ ಆಫೀಸ್ಗೆ ಬಂದು ಅವರಿಗೆ ಸರಿಯಾದ ರೀತಿ ಬುದ್ಧಿ ವಿವಾದಗಳನ್ನು ಹೇಳಿ ನಮ್ಮ ಗಾಡಿಯನ್ನು ಈಗ ಬಿಡುಗಡೆಗೊಳಿಸ್ತೀವಿ ಅಂತ ಒಪ್ಕೊಂಡವ್ರೆ. ಮುಂದಿನ ದಿನಗಳಲ್ಲಿ ನಮ್ಮ ರೈತರು ರಸ್ತೆಯಲ್ಲಿ ತರಗು ಅಥವಾ ಸೊಪ್ಪು ಇನ್ನೊಂದು ರೈತನಿಗೆ ಏನು ಬೇಕಾಗುತ್ತೆ ಅವಶ್ಯಕತೆ ಇರ್ತಕ್ಕಂಥ ವಸ್ತುಗಳನ್ನು ಗಾಡಿಯಲ್ಲಿ ಕೊಂಡ್ಕೊಂಡು ತಗೊಂಡೋಗ್ತಾ ಇರ್ತಾನೆ. ಆ ಗಾಡಿಗಳನ್ನು ಇವ್ರು ಏನಾದರೂ ಮತ್ತೊಂದು ದಿನ ಅಡ್ಡೆ ಹಾಕಿ ರೈತರಿಗೆ ತೊಂದರೆ ಕೊಟ್ಟಿದ್ದಾದರೆ ಇವ್ರಿಗೆ ಮುಂದಿನ ದಿನ ಸರಿಯಾದ ಉಗ್ರವಾದ ಹೋರಾಟವನ್ನು ಮಾಡಿ ಇವ್ರನ್ನ ಕೆಲಸದಿಂದ ತಕ್ಷಣ ವಜಾಗೊಳಿಸೋ ಗಂಟ ನಾವು ಆ ಜಾಗ ಬಿಟ್ಟು ಕದಲೋದಿಲ್ಲ. ಇದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಂತ ಕೊಡ್ತಿರ್ತಕ್ಕಂಥ ಎಚ್ಚರಿಕೆ. 5,000 ರೂಪಾಯಿಗೆ ಬೇಡಿಕೆ ಇಟ್ಟವ್ರೆ. ಆರ್ಟಿಒ ಇನ್ಸ್ಪೆಕ್ಟರ್ ಪ್ರಕಾಶ್ ಅಂತ ಹೇಳಿ ಅವ್ರು ಕೊಡೋದಿಲ್ಲ ಅಂತ ಹೇಳಿದಾಗ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಆ ತರಗನ್ನ ತಗೊಂಡೋಗಿ ಬೇರೆ ಕಡೆ ಅಲೋಡ್ ಮಾಡಿಸಿ ಗಾಡಿಯ ಸ್ಟೇಷನ್ಗೆ ಹಾಕ್ಬಿಟ್ಟು ಕದ್ದೋಗವನೆ ಪಾರ್ಟಿ. ಫೋನ್ ಮಾಡ್ದೋ ನಾವು ಒಂದ್ಸಲ ರಿಂಗ್ ಆಯ್ತು, ನಮ್ಮ ಮಾದೇಗೌಡರು ಫೋನ್ ಮಾಡವ್ರೆ, ಸ್ವಿಚ್ ಆಫ್ ಮಾಡ್ಕೊಳವ್ನೆ ಅಧಿಕಾರಿ. ಆಗ ನಾವು ಡೈರೆಕ್ಟ್ ಇಲ್ಲಿ ಬಂದು ಹೆಡ್ ಆಫೀಸ್ಗೆ ಬಂದು ಅವ್ರ ಹತ್ರ ಮಾತಾಡಿ ಮೇಡಮ್ ಅವ್ರಿಗೆ ಬುದ್ಧಿವಾದ ಹೇಳಿ ಈಗ ಗಾಡಿ ಬಿಡುಗಡೆಗೊಳಿಸವ್ರೆ. ಮುಂದಿನ ದಿನ ಈ ರೀತಿ ಆಗಬಾರ್ದು ಅನ್ನೋದೇ ನಮ್ಮಿದು. ಮುಂದೆ ಏನಾದರೂ ರೈತರಿಗೆ ತೊಂದರೆ ಆದರೆ ಮಂಡ್ಯ ಜಿಲ್ಲೆ ಅಲ್ಲ, ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಆದರೂ ಸಹ ಆ ಜಿಲ್ಲೆಗೆ ಹೋಗಿ ನಾವು ತಕ್ಷಣ ಆ ರೈತನಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಪಾಂಡವಪುರದಿಂದ ತುಂಬಿಕೊಂಡಿದ್ದು ಮಾತಾಡಿ ಅಲ್ಲಿ ಒಂದು ಟ್ರ್ಯಾಕ್ಟ್ರಲ್ಲಿ ತರಗನ ತುಂಬಿಕೊಂಡು ಹುಣಸೂರ್ಗೆ ಹೋಗುವಂಥ ತರಗಿನ ಒಂದು ಟ್ರ್ಯಾಕ್ಟರ್ನ ತಡೆ ಹಿಡಿದು ಇವರಿಂದ ಒಂದಷ್ಟು ಬೇಡಿಕೆಯನ್ನು ಇಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಹುಡುಗರು ಆ ಒಂದು ಹಣನ ಕೊಡೋದಕ್ಕೆ ಒಪ್ಪಿಲ್ಲ. ತದನಂತರ ಆ ಒಂದು ಬ್ರೇಕ್ ಇನ್ಸ್ಪೆಕ್ಟ್ರು ಅಥವಾ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಅಧಿಕಾರಿ ಅದನ್ನು ತಮ್ಮ ವಶಕ್ಕೆ ತಗೊಂಡು ಇವ್ರ ಮೇಲೆ ಈ ಒಂದು ಟ್ರೈಲರ್ ಏನಿದೆ ಅದು ರಿಜಿಸ್ಟರ್ ಆಗಿಲ್ಲ, ಆ ಉದ್ದೇಶಕ್ಕೋಸ್ಕರ ಅದನ್ನು ನಾವು ಪೊಲೀಸ್ ಸ್ಟೇಷನ್ಗೆ ತಗೊಂಡು ಹೋಗ್ತೀವಿ ಅಂತೇಳಿ ಅದನ್ನು ನಮ್ಮ ವಶಕ್ಕೆ ತಗೊಂಡು ಅಲ್ಲಿ ಟ್ರ್ಯಾಕ್ಟ್ರಿಗೆ ತುಂಬಿದಂಥ ತರ್ಗೇನಿದೆ ಅದನ್ನು ಕೂಡ ಅನ್ಲೋಡ್ ಮಾಡಿಸಿ ಪೊಲೀಸ್ ಸ್ಟೇಷನಲ್ಲಿ ಬಿಟ್ಟಿದ್ರು. ಆ ವಿಚಾರ ನಮಗೆ ಗೊತ್ತಾಯಿತು. ತದನಂತರ ಬಂದು ನಾವು ಮುಖ್ಯ RTO ಅಧಿಕಾರಿಯವ್ರ ಜೊತೆ ಮಾತನಾಡಿದ್ದೀವಿ. ನಾವು ಅಥವಾ ಫೈನನ್ನು ಕಟ್ಟೋದಕ್ಕೆ ನಾವು ಯಾವಾಗಲೂ ಕೂಡ ಸಿದ್ಧವಾಗಿದ್ದೀವಿ. ಮತ್ತು ಈ ರೀತಿ ಈ ಒಂದು ನೋಂದಣಿ ಮಾಡಿಸುವಂಥದ್ದು ಟ್ರೈಲರು ಮತ್ತು ಟ್ರ್ಯಾಕ್ಟರ್ಗಳನ್ನ ನೋಂದಣಿ ಮಾಡಿಸುವಂಥ ವಿಚಾರವಾಗಿ ನೀವು ಸಾರ್ವಜನಿಕರನ್ನು ಜಾಗೃತರನ್ನಾಗಿ ಮಾಡಬೇಕು, ತಿಳಿ ಹೇಳಬೇಕು ಅನ್ನೋದನ್ನು ಕೂಡ ಹೇಳಿದ್ವಿ. ಇವಾಗ ನಾವು ಪರಸ್ಪರ ಒಂದು ಒಡಂಬಡಿಕೆಯಾಗಿ ಬಂದು ಇವಾಗ ಅವರು ಏನು ವಶಕ್ಕೆ ಪಡ್ಕೊಂಡಿದ್ರು ಆ ಒಂದು ಟ್ರ್ಯಾಕ್ಟರ್ನ ನಮ್ಗೆ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಅದನ್ನು ಟ್ರೈಲರ್ನ ರಿಜಿಸ್ಟರ್ ಮಾಡುವಂಥ ಕೆಲಸನ ನಾವು ಕೂಡ ಮಾಡ್ತೀವಿ ಅಂತೇಳಿ ಒಪ್ಕೊಂಡ್ವಿ. ಕರ್ನಾಟಕ ರೈತ ಸಂಘಕ್ಕೆ, ಕರ್ನಾಟಕ ರೈತ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ